ಹಾಯ್, ಹಲೋ, ವೆಲ್ಕಮ್ ಟು ಕೆ ಎಸ್ ಎಕ್ಸಾಮ್ ಪ್ರಿಪ್ರೇಷನ್ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಸೊ ನನ್ನ ಒಂದು ಕಾನ್ಸೆಪ್ಟ್ ಈಗ ನಾನು ಮಾಡ್ತಾಯಿದ್ದೀನಿ, ಹೊಸ ಕಾನ್ಸೆಪ್ಟ್ ಇದು ಸೂಪರ್ 50 ಅಂತೇಳಿ. ಸೊ ಸೂಪರ್ 10 ಕೊಟ್ಟಿದ್ನಲ್ವ, ಸೊ ಈಗ 10 ನಾನು ರೈಸ್ ಮಾಡಿದ್ದೀನಿ, ಸೂಪರ್ 50 ಅಂತ ಮಾಡಿದ್ದೀನಿ. ಖಂಡಿತ ಈ ಸೂಪರ್ 50ಯಲ್ಲಿರುವಂತಹ ಎಲ್ಲ ಕ್ವಶನ್ಸ್ಗಳು ತುಂಬ ಯೂಸ್ಫುಲ್ ಫಾರ್ ಆಲ್ ದ ಎಕ್ಸಾಮ್ಸ್. ಎಲ್ಲ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾಗುವಂತಹ ಪ್ರಶ್ನೋತ್ತರಗಳ ಸರಣಿ. ಇದನ್ನು ಖಂಡಿತ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಸೊ ಈ ಒಂದು ಸೂಪರ್ 50 ಕ್ಲಾಸಲ್ಲಿ ಹಿಸ್ಟ್ರಿ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದೊಂದು ಹಿಸ್ಟ್ರಿ ಕ್ವಶನ್ ಸೀರೀಸು. ಸೊ ನೆಕ್ಸ್ಟ್ ಇದೇ ಥರ ನಾನು ಪಾಲಿಟಿ, ಜಿಯೋಗ್ರಫಿ, ಜನರಲ್ ಸೈನ್ಸ್ ಹಾಗೂ EVS ಮತ್ತು ಎಕನಾಮಿಕ್ಸ್ ಎಲ್ಲ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಜೊತೆ ಕರೆಂಟ್ ಅಫೇರ್ಸ್ನ ರೆಗ್ಯುಲರಾಗಿ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಕೇಳಿರುವಂಥ ಹಿಸ್ಟ್ರಿ ಕ್ವಶನ್ಸ್ಗಳು ಎಲ್ಲ ಒಂದು IAS, KS ಹಾಗೂ PSI, PDO, FD, SDA, ACF ಎನಿ ಡಿಗ್ರಿ ಎಕ್ಸಾಮ್, ಎಲ್ಲ ಡಿಗ್ರಿ ಎಕ್ಸಾಮಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೋತ್ತರಗಳಾಗಿರ್ತವೆ. ಖಂಡಿತ ಈ ಒಂದು ಪ್ರಶ್ನೋತ್ತರ ಸರಣಿ ನಿಮಗೆ ಖಂಡಿತ ಮುಂಬರುವಂಥ ಎಲ್ಲ ಎಕ್ಸಾಮಿಗೆ ಒಂದು ಯೂಸ್ಫುಲ್ ಮೆಟೀರಿಯಲ್ ಆಗುತ್ತೆ ಅಂತ ಹೇಳ್ತಾ ಈ ಕ್ಲಾಸ್ನ ಈಗ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಒನ್ಸ್ ಅಗೇನ್ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲಪ್ಪ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಕಂಟೆಂಟ್ ಇಷ್ಟ ಆದರೆ ಖಂಡಿತ ಎಕ್ಸಾಮ್ ಆಸ್ಪೈರೆಂಟ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈಗ ಈ ಒಂದು ಹಿಸ್ಟ್ರಿ ಕ್ವಶನ್ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೂಪರ್ 50ಗೆ ಎಲ್ಲರಿಗೂ ವೆಲ್ಕಮ್. ಒನ್ಸ್ ಅಗೇನ್ ಆಲ್ ಆಫ್ ಯು ವೆಲ್ಕಮ್. ಓಕೆ, ಈ ಒಂದು ಸೂಪರ್ 50 ಹಿಸ್ಟ್ರಿ ಕ್ವಶನ್ ಸೀರೀಸ್ನ ಮೊದಲ ಪ್ರಶ್ನೆ ಸ್ವಲ್ಪ ನಾನು ಸ್ಪೀಡಾಗಿ ಹೇಳ್ಕೊಡ್ತಾ ಹೋಗ್ತೀನಿ, ಜೊತೆಗೆ ಸಂಬಂಧಪಟ್ಟದ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ. ಯಾಕಂದರೆ ಸೂಪರ್ 50 ಆಗಿರೋದ್ರಿಂದ ಸೂಪರಾಗಿ ನಿಮಗೆ ಸ್ವಲ್ಪ ಫಾಸ್ಟಾಗಿ ಹೇಳ್ತಾ ಹೋಗ್ತೀನಿ. ಖಂಡಿತ ಅದು ತುಂಬ ಯೂಸ್ಫುಲ್ ಆಗುತ್ತೆ. ಸೊ ನಾನು ಹೇಳುವಾಗ ನಾನೇನು ಇಂಪಾರ್ಟೆಂಟ್ ಹೇಳ್ತೀನೋ ಅದು ನೋಟ್ಸ್ ಮಾಡ್ಕೊಳ್ತಾ ಹೋಗಿ. ಖಂಡಿತ ಈ ಕ್ವಶನ್ಸ್ಗಳಲ್ಲಿ ನಿಮಗೆ ಏನು ಇಂಪಾರ್ಟೆಂಟ್ ಅನಿಸ್ತೋ ಅದನ್ನು ಖಂಡಿತ ನೋಟ್ಸ್ ಮಾಡ್ಕೊಳ್ತಾ ಹೋಗಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ. ಸೊ ಮೊದಲನೇ ಪ್ರಶ್ನೆ ಏನಿದೆ, ಒಂದು ದಕ್ಷಿಣ ಭಾರತದ ಇತಿಹಾಸ ಸಂಬಂಧಪಟ್ಟಂಗಿದೆ. ಸೊ ನಮ್ಮ ಒಂದು ಇತಿಹಾಸ ನೋಡುವಾಗ, ಭಾರತ ದೇಶದ ಇತಿಹಾಸ ನೋಡುವಾಗ ಉತ್ತರ ಭಾರತದ ಇತಿಹಾಸ, ದಕ್ಷಿಣ ಭಾರತ ಇತಿಹಾಸ ಅಂತೇಳಿ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಸಹ ದಕ್ಷಿಣ ಭಾರತ ಇತಿಹಾಸದಲ್ಲಿ ಕಂಡು ಬಂದಿರುವಂಥ ಒಂದು ಸುಸಂಗತ ಲಕ್ಷಣ, ಒಂದು ರೆಗ್ಯುಲರ್ ಒಂದು ಕ್ಯಾರೆಕ್ಟರಿಸ್ಟಿಕ್ ಅಂತ ಹೇಳ್ತೀವಲ್ಲ. ಸೊ ಲಕ್ಷಣವೇನೆಂದರೆ ವಿಶಾಲ ಸಾಮ್ರಾಜ್ಯಗಳಿಗಿಂತಲೂ ಚಿಕ್ಕ ಪ್ರಾದೇಶಿಕ ರಾಜ್ಯಗಳಿದ್ದು. ಸೊ ಕಾರಣ ಏನಪ್ಪ ಅಂದರೆ, ಸೊ ನಥಿಂಗ್ ಬಟ್ ಇದನ್ನು ನಾವು ಜಿಯೋಗ್ರಫಿಕಲಾಗಿ ನೋಡುವಾಗ ಖಂಡಿತ ಇಲ್ಲಿರುವಂಥ ದಕ್ಷಿಣ ಭಾರತ ಅತಿ ಹೆಚ್ಚು ಫಲವತ್ತಾದ ಭೂಮಿಯನ್ನು ಹೊಂದಿಲ್ಲ. ಉತ್ತರ ಭಾರತ ಅತಿ ಹೆಚ್ಚಾದ ಫಲವತ್ತಾದ ಭೂಮಿಯನ್ನು ಹೊಂದಿದೆ, ಜೊತೆಗೆ ಹಲವಾರು ನದಿಗಳನ್ನು ಹೊಂದಿದೆ. ಸೊ ಹಾಗಾಗಿ ಅಲ್ಲೆಲ್ಲ ದೊಡ್ಡ ಸಾಮ್ರಾಜ್ಯಗಳು ಕಂಡುಬಂದು, ಇಲ್ಲಿ ಚಿಕ್ಕ ಚಿಕ್ಕ ಸಾಮ್ರಾಜ್ಯಗಳು ಕಂಡುಬಂದು. ಕಾರಣ ಏನಪ್ಪ ಅಂದರೆ ಫಲವತ್ತತೆಯನ್ನು ಹೊಂದಿರುವ ಅಪಾರ ಭೂಪ್ರದೇಶದ ಅಭಾವ. ಇಷ್ಟೇ ಕಾಮನ್ನಾಗಿ ಥಿಂಕ್ ಮಾಡಿದರೆ ಅದೇ ಆನ್ಸರು. ಓಕೆ, ಎರಡನೇ ಪ್ರಶ್ನೆ. ಸೊ ಇದು ಈ ಮಹಮ್ಮದ್ ಬಿನ್ ತುಘಲಕ್ ಬಗ್ಗೆ ಒಂದು ಹಲವಾರು ಎಕ್ಸಾಮ್ಗಳ ಪ್ರಶ್ನೆ ಬಂದೇ ಬರುತ್ತೆ. ರಾಜನನ್ನು ಆತನ ಪ್ರಜೆಗಳಿಂದ ಮುಕ್ತಗೊಳಿಸಲಾಯಿತು ಮತ್ತು ಅವರನ್ನು ಅವರ ರಾಜನಿಂದ. ಯಾರ ಸಾವನ್ನು ಕುರಿತು ಈ ಬದೌನಿ ಒಬ್ಬ ಇತಿಹಾಸಕಾರ ಹೌದು, ಹಾಗೆಯೇ ಒಬ್ಬ ಟ್ರಾವೆಲರು. ಸೊ ಈ ರೀತಿ ಅಭಿಪ್ರಾಯ ಪಡ್ತಾನಂದರೆ ಯಾರ ಬಗ್ಗೆ ಅಂದರೆ ಅದು ಮೊಹಮ್ಮದ್ ಬಿನ್ ತುಘಲಕ್ ಬಗ್ಗೆ. ಇನ್ನು ಮೂರನೇ ಪ್ರಶ್ನೆ. ಸೊ ಇದು ಸಾಕಷ್ಟು ರಿಪೀಟೆಡ್ ಆಗಿದೆ. ಸೊ ಅಖಿಲ ಭಾರತ ರಾಜಕಾರಣದಲ್ಲಿ ಗಾಂಧೀಜಿಯವರ ಒಂದು ಪ್ರಥಮ ಸಾಹಸ ಏನಪ್ಪ ಅಂದರೆ ರೌಲತ್ ಕಾಯ್ದೆ ವಿರುದ್ಧ ಒಂದು ಚಳವಳಿಯನ್ನು ಮಾಡ್ತಾರೆ, ಅದನ್ನು ರೌಲತ್ ಚಳವಳಿ ಅಂತ ಕರೀತಾರೆ. ಸೊ ನಾಲ್ಕನೇ ಪ್ರಶ್ನೆ. ಸೊ ಆರ್ಯನ್ ಎಂಬ ಪರಿಭಾಷಕವು, ಒಂದು ಆರ್ಯನ್ ಅನ್ನೋದು ಒಂದು ಪರಿಭಾಷಿಕ, ಅದು ಏನಪ್ಪ ಸೂಚನೆ ಮಾಡುತ್ತೆ? ಸೊ ಗೊತ್ತಿದೆ ನಿಮಗೆ, ಅದು ಒಂದು ಭಾಷಿಕರ ಗುಂಪು. ಓಕೆ. ಸೊ ಐದನೇ ಪ್ರಶ್ನೆ. ಇದು ಏನಿದೆ, ಒಂದು ತೀವ್ರಗಾಮಿಗಳು ಮತ್ತು ಮಂದಗಾಮಿಗಳ ಬಗ್ಗೆ ಇದೆ. ಸೊ ಕಾಂಗ್ರೆಸ್ ಪಕ್ಷದ ನೀತಿಯಾದ ಆರಿಕೆ ಅಂದರೆ ವಿಜ್ಞಾಪನೆ ಮಾಡಿಕೊಳ್ಳೋದು, ನಿವೇದನೆ ಮಾಡಿಕೊಳ್ಳೋದು, ಇವೆಲ್ಲವನ್ನು ಇವರ ಒಂದು ಮಾರ್ಗದರ್ಶನದಿಂದ ಕಡೆಗೆ ಕೊನೆಗೊಳ್ತು ಅಂತ ಹೇಳಿದ್ರೆ ಖಂಡಿತ ಅದು ಬಾಲ್ ಗಂಗಾಧರ್ ತಿಲಕ್ ಅವರ ಒಂದು ಮಾರ್ಗದರ್ಶನದಿಂದ ಈ ಒಂದು ರೀತಿಯಾದ ಆರಿಕೆ ಮಾಡಿಕೊಳ್ಳೋದು, ನಿವೇದನೆ ಮಾಡಿಕೊಳ್ಳೋದು ಯಾರಿಗೆ, ಬ್ರಿಟಿಷರಿಗೆ ಈ ನೀತಿ ಏನಾಯಿತು, ಕೊನೆಗೊಳ್ತು. ಸೊ ಆರನೇ ಪ್ರಶ್ನೆ. ಗುಪ್ತರ ಕಾಲದಲ್ಲಿ ಉತ್ತರ ಭಾರತದಲ್ಲಿ ವ್ಯಾಪಾರವನ್ನು ಯಾವ ಬಂದರುಗಳು ನಿರ್ವಹಿಸ್ತಿತ್ತು? ನೋಡಿ, ಏಷ್ಯಂಟ್ ಹಿಸ್ಟ್ರಿ ನೋಡುವಾಗ ಖಂಡಿತ ಈ ಪೋರ್ಟ್ಸ್ಗಳ ಬಗ್ಗೆ ಅಂತ ಎಲ್ಲ ಎಸ್ಪೆಷಲಿ IAS ತುಂಬ ಕಾನ್ಸಂಟ್ರೇಷನ್ ಮಾಡ್ತಾನೆ. ಅವುಗಳ ಒಂದು ಏಷ್ಯಂಟ್ ನೇಮ್ಗಳನ್ನು ಕೊಡ್ತಾ ಇದ್ದಾನೆ. ಸೊ ನಾವು ಪೋರ್ಟ್ಸ್ಗಳನ್ನು ನಮ್ಮ ಈಗಿನ ಪೋರ್ಟ್ಸ್ಗಳ ನೇಮ್ ಜೊತೆಗೆ ಆಗಿನ ರಾಜರ ಒಂದು ಪೋರ್ಟ್ಸ್ಗಳನ್ನು, ಬಂದರುಗಳ ಹೆಸರುಗಳನ್ನು ನೆನಪಿಡಬೇಕು. ಪೂರ್ವ ಭಾರತದಲ್ಲಿ, ಪಶ್ಚಿಮ ಭಾರತದಲ್ಲಿ ಯಾವ ರೀತಿಯಾದಂತಹ ಈ ಪೋರ್ಟ್ಸ್ಗಳಿದ್ವು, ಅವುಗಳ ಒಂದು ಪುರಾತನತೆಯ ಹೆಸರು ಏನನ್ನು ಮಂದಟ್ಟು ಮಾಡಿಕೊಳ್ಳಬೇಕಾಗುತ್ತೆ. ಸೊ ಆ್ಯಸ್ ಇಟ್ ಈಸ್ ಅದೇ ಪ್ರಶ್ನೆ. ತಾಮ್ರಲಿಪ್ತಿ. ಗುಪ್ತರ ಕಾಲದಲ್ಲಿ ಉತ್ತರ ಭಾರತದ ವ್ಯಾಪಾರವನ್ನು ನಾವು ತಾಮ್ರಲಿಪ್ತಿ ಬಂದರುಗಳು ನಿರ್ವಹಿಸ್ತಿದ್ದರು ಅವರು, ಗುಪ್ತರು. ಸೊ ಸರಿಯಾದ ಜೋಡಿ ಜಹಾಂಗೀರ್ ವಿಲಿಯಂ ಹಾಕ್ಸಿನ್, ಶಹಜಾನ್ ಟ್ರಾವನಿರ್, ಔರಂಗಜೇಬ್ ಮುನುಕ್ಕಿ. ಓಕೆ. ನೆಕ್ಸ್ಟು ಸರಿಯಾದ ಜೋಡಿಗಳು ಸಹ ಇದು ನಿಯತಕಾಲಿಕೆಗಳಿಗೆ ಮತ್ತು ಆಗ ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಸಂಬಂಧಪಟ್ಟಿದೆ. ಸೊ ಶ್ಯಾಮ್ಜಿ ಕೃಷ್ಣ ವರ್ಮ ಇಂಡಿಯನ್ ಸೋಷಲಿಸ್ಟ್ ಆಗಿದ್ದರು. ಮೇಡಮ್ ಜಿ ಕಾಮ ಅವರು
ಬಿ ತಲ್ವಾರ್ ಅನ್ನೋ ನಿಯತಕಾಲಿಕೆಯನ್ನು ಬರೀತಾರೆ. ಶ್ಯಾಮ್ಜಿ ಕೃಷ್ಣವರ್ಮವರು ಇಂಡಿಯನ್ ಸೋಷಲಿಸ್ಟ್ ಎಂಬ ನಿಯತಕಾಲಿಕೆ ಅವರು ಸಂಬಂಧಪಟ್ಟಿದೆ. ಎನ್ ಎ ಬೆಸೆಂಟ್ ಸಾಕಷ್ಟು ಬಾರಿ ರಿಪೀಟ್ ಆಗಿದೆ. ಕಾಮನ್ ವೀಲ್. ಅರವಿಂದ್ ಘೋಷ್ ವಂದೇ ಮಾತರಂ ಸಾಕಷ್ಟು ಬಾರಿ ರಿಪೀಟೆಡ್ ಆಗಿದೆ. ಇನ್ನು 9ನೇ ಪ್ರಶ್ನೆ, ಉರ್ದು ಭಾಷೆಯಲ್ಲಿ ಕಾವ್ಯ ಅಭಿವ್ಯಕ್ತಿಯ ಮಾಧ್ಯಮವಾಗಿ, ಅಂದರೆ ಒಂದು ಕಾವ್ಯವನ್ನು ಒಂದು ಮಾಧ್ಯಮದ ಅಭಿವ್ಯಕ್ತಿಯ ಒಂದು ಮಾಧ್ಯಮವಾಗಿ ಬಳಸಿದಂಥ ಮೊದಲ ಬರಹಗಾರ ಯಾರಪ್ಪ ಅಂದರೆ ಅದು ಅಮೀರ್ ಖುಸ್ರು. ಅಮೀರ್ ಖುಸ್ರು ಬಗ್ಗೆ ಹಲವಾರು ಎಕ್ಸಾಮ್ಗಳಲ್ಲಿ ಬೇರೆ ಬೇರೆ ಥರ ಬೇರೆ ಬೇರೆ ಪ್ರಶ್ನೆಗಳು ಬಂದಿದೆ. ನಾನು ಸಹ ಸಾಕಷ್ಟು ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ. ಸೊ ಅಮೀರ್ ಖುಸ್ರು ಒಬ್ಬ ಫೇಮಸ್ ಸಂಗೀತಗಾರನೂ ಹೌದು, ಒಬ್ಬ ಇತಿಹಾಸಕಾರನೂ ಹೌದು, ಸೊ ಅವನು ಒಂದು ಸಾಹಿತಿನೂ ಹೌದು. ಸೊ ಅವನ ಬಗ್ಗೆ ಸಾಕಷ್ಟು ಎಕ್ಸಾಮ್ಗಳಲ್ಲಿ ಬಂದಿದೆ. 10ನೇ ಪ್ರಶ್ನೆ, ಕ್ರಿಸ್ತಶಕ 3ನೇ ಶತಮಾನದಲ್ಲಿ ಹೂಣರ ದಾಳಿಯಿಂದ ರೋಮನ್ ಸಾಮ್ರಾಜ್ಯ ಕೊನೆಗೊಳ್ತು. ನಂತರ ಭಾರತದ ವರ್ತಕರು ಹೆಚ್ಚಾಗಿ ಅವಲಂಬಿಸಿದ್ದೇನೆಂದರೆ, ಸೊ ಖಂಡಿತದ್ದು ಆಗ್ನೇಯ ಏಷ್ಯಾದ ಒಡನೆ ವ್ಯಾಪಾರವನ್ನು ಅವರು ಅವಲಂಬಿಸ್ತಾರೆ. ಸರಿಯಾದ ಜೋಡಿಗಳು ಈ ಸ್ವಲ್ಪ ತುಂಬ ಡೀಪ್ ಇದೆ ನೋಡಿ. ಈ ಹೆಸರು ನೀವು ಕೇಳಿರೋಕ್ಕಿಲ್ಲ. ಪಂಡಿತ್ ವಿಷ್ಣು ದಿಗಂಬರ್ ಪಾಲುಸ್ಕರ್ ಅವರು ಏನು ಮಾಡ್ತಾರೆ, ಒಂದೇ ಮಾತರಮ್ಮನ ಗೀತೆಗೆ ಸಂಗೀತವನ್ನು ರಚನೆ ಮಾಡ್ತಾರೆ. ಯಾರು? ಪಂಡಿತ್ ವಿಷ್ಣು ದಿಗಂಬರ್ ಪಾಲುಸ್ಕರ್. ಓಕೆ. ವೆಂಕಟಮಾಯಿ ಅವರು ಕರ್ನಾಟಕ ಸಂಗೀತದ ಪ್ರತಿಪಾದಕರಾಗಿದ್ದರು. ಶ್ಯಾಮಶಾಸ್ತ್ರಿ ಅವರು ಭಾರತೀಯ ವರ್ಗೀಕರಣ ಸಂಗೀತದ ರಾಗ ಯೋಜನೆಯನ್ನು ಇವರು ಪ್ರಾರಂಭಿಸಿದರು. ಅಮೀರ್ ಖುಸ್ರು ಖಂಡಿತ ಹಿಂದೂಸ್ತಾನಿ ಸಂಗೀತದ ಖಯಾಲ್ ರೂಪದ ಪ್ರತಿಪಾದಕ. ಮತ್ತು ಅಮೀರ್ ಖುಸ್ರು ಬಗ್ಗೆ ಬಂದಿದೆ. ಸೊ 12ನೇ ಪ್ರಶ್ನೆ, ಸೊ ಬ್ರಿಟಿಷ್ ಸಾರ್ವಭೌಮ ಅಧಿಕಾರ ಅವಧಿಯಲ್ಲಿ ಭಾರತದ ಕೈಗಾರಿಕೆಗಳ ಸ್ವಾತಂತ್ರ್ಯ ಅಭಿವೃದ್ಧಿ ಇರಲಿಲ್ಲ. ಸೊ ಇದಕ್ಕೆ ಕಾರಣ ಏನು? ಖಂಡಿತ ಆ ಟೈಮಲ್ಲಿ ಅವನ ಕೈಗಾರಿಕೆಗಳಿಗೆ ಹೂಡಿಕೆ ಮಾಡುವ ಧನಿಕರ ಒಲವು ಇರಲಿಲ್ಲ. ಸೊ ಭೂಮಿಯ ಮೇಲೆ ಹೂಡಿಕೆ ಮಾಡುವಂಥ ಧನಿಕರ ಒಲವು ಇರಲಿಲ್ಲ. ಅಂದರೆ ಬ್ರಿಟಿಷ್ ಸಾರ್ವಭೌಮ ಅಧಿಕಾರ ಅವಧಿಯಲ್ಲಿ ಭಾರತದಲ್ಲಿ ಕೈಗಾರಿಕೆಗಳ ಸ್ವಾತಂತ್ರ್ಯ ಅಭಿವೃದ್ಧಿ ಇರಲಿಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಅವನು ಆ ಭೂಮಿಯ ಮೇಲೆ ಹೂಡಿಕೆ ಮಾಡುವ ಧನಿಕರ ಒಲವು ಕಡಿಮೆ ಇತ್ತು. 13ನೇ ಪ್ರಶ್ನೆ, ಸೊ ಭಾರತೀಯ ರಕ್ತ ಮತ್ತು ಯುರೋಪಿಯನ್ ರಕ್ತ ಇವೆರಡು ಸಮ್ಮಿಶ್ರದ ವ್ಯಕ್ತಿಯನ್ನು ಲ್ಯಾಟಿನ್ ಅಮೇರಿಕಾದಲ್ಲಿ ಹೇಗೆ ಕರೀತಾರಪ್ಪ ಅಂದರೆ ಮೆಸ್ಪಿಝೋ ಅಂತ ಕರೀತಾರೆ. ಸೊ ನಿಮಗೇನು ಇಂಪಾರ್ಟೆಂಟ್ ಅನ್ಸೋದು ಖಂಡಿತ ನೋಟ್ಸ್ ಮಾಡ್ಕೊಳ್ಳಿ. ಭಾರತಕ್ಕೆ ಭೇಟಿ ನೀಡಿದ ಯಾತ್ರಿಕ ಸರಿಯಾದ ಅನುಕ್ರಮಣಿಕೆ. ಸೊ ಫಸ್ಟ್ ಯಾರು ಬಂದು ಮೆಗಾಸ್ತಾನಿಸ್ ಬರ್ತಾನೆ, ಫಾಯಿಯಾನ ಬರ್ತಾನೆ, ನಂತರ ವೇನ್ ಸಾಂಗ್ ಬರ್ತಾನೆ, ಆಮೇಲೆ ಇತ್ ಸಿಂಗ್ ಬರ್ತಾನೆ. ಇವು 4 ಜನ ಇವರೇನು ವಿದೇಶದ ಯಾತ್ರಿಕರು. ಸೊ 15ನೇ ಪ್ರಶ್ನೆ, ಕ್ರಾಂತಿಕಾರಿಗಳ ರಹಸ್ಯ ಸಮಾಜವಾಗಿದ್ದಂತಹ ಈ ಅಭಿನವ ಭಾರತ್ ಎಂಬುದನ್ನು ಸಂಘಟಿಸಿದವರು ಯಾರು? ಸೊ ಈ ಕ್ರಾಂತಿಕಾರಿಗಳ ಒಂದು ರಹಸ್ಯ ಸಮಾಜ ಅಭಿನವ ಭಾರತ್ ಹೌದು. ಇದನ್ನು ಸಾಕಷ್ಟು ಬಾರಿ ಕೇಳಿದರೆ ಈ ಅಭಿನವ ಭಾರತ್ ಸಂಬಂಧಪಟ್ಟಿರೋದು ಯಾರಿಗೆ? ವಿನಾಯಕ್ ದಾಮೋದರ್ ಸಾವರ್ಕರ್ ಅಥವಾ ವಿ ಡಿ ಸಾವರ್ಕರ್ಗೆ. ಓಕೆ. ಸೊ 16ನೇ ಪ್ರಶ್ನೆ, ಯಾವುದು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಭಾರತದಲ್ಲಿ ಅತಿ ಒಂದು ಬಲವಾದ ನಗರ ರಾಜ್ಯವಾಗಿತ್ತು? ಖಂಡಿತ ಅದು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಮಗಧ ಸಾಮ್ರಾಜ್ಯದ ಒಂದು ಅತಿ ಬಲಯುತವಾದ ನಗರ ರಾಜ್ಯವಾಗಿತ್ತು. ಸೊ 17ನೇ ಪ್ರಶ್ನೆ, ಭಾರತದಲ್ಲಿ ಬ್ರಿಟನ್ನಿನ ಸಂವಿಧಾನಾತ್ಮಕ ಪ್ರಯೋಗಗಳ ಅತ್ಯಂತ ಅಲ್ಪಾವಧಿ. ಅಂದರೆ ಅವರು ಹಲವಾರು ಸಂವಿಧಾನಾತ್ಮಕ ಪ್ರಯೋಗಗಳನ್ನು ಮಾಡ್ತಾ ಬರ್ತಾರೆ. ಅದನ್ನು ನಾವು ಸಂವಿಧಾನಾತ್ಮಕ ಹಂತದ ಬೆಳವಣಿಗೆ ಹಂತಗಳಲ್ಲಿ ನೋಡ್ತಾ ಹೋಗ್ತೀವಲ್ವ. ಸೊ ಆ ಪ್ರಯೋಗಗಳಲ್ಲಿ ಅತ್ಯಂತ ಕಡಿಮೆ ಇದ್ದಂತಹ ಒಂದು ಕಾಯ್ದೆ ಯಾವುದಪ್ಪ ಅಂದರೆ 1909ರ ಭಾರತೀಯ ಕೌನ್ಸಿಲ್ಗಳ ಕಾಯ್ದೆ. ಇದಕ್ಕೆ ಇನ್ನೊಂದು ಹೆಸರಿದೆ. ಇದನ್ನು ಈ ಥರ ಕಾಯ್ದೆ ಅಂತ ಕರೀತಾರೆ. ಅದನ್ನು ಕಮೆಂಟ್ ಮಾಡಿ ಎಲ್ಲರೂ. ಓಕೆ. ಅದು ಯಾವ್ದು ಕಾಯ್ದೆ ಅಂತ ಕರೀತಾರೆ? 1909ರ ಭಾರತೀಯ ಕೌನ್ಸಿಲ್ ಕಾಯ್ದೆ ಇನ್ನೊಂದು ಹೆಸರಿದೆ. ಅದೇನನ್ನು ಕಾಮೆಂಟ್ ಮಾಡಿ. 18ನೇ ಪ್ರಶ್ನೆ, ಸೊ ಅದು ತನ್ನ ಸಲಹೆಗಳನ್ನು ಮೇ ತಿಂಗಳಲ್ಲಿ ಮುಂದಿಡ್ತು. ಸ್ಟೇಟ್ಮೆಂಟ್ ಇದೆ ನೋಡಿ. ಅದು ತನ್ನ ಸಲಹೆಗಳನ್ನು ಮೇ ತಿಂಗಳಲ್ಲಿ ಮುಂದಿಡ್ತು. ಇದು ಇನ್ನೂ ಏಕೈಕ ಭಾರತವನ್ನು ಸಹ ಬಯಸ್ತಾ ಇತ್ತು. ಬ್ರಿಟಿಷ್ ಪ್ರಾಂತ್ಯಗಳನ್ನು ಒಳಗೊಂಡ ಸಂಯುಕ್ತಾತ್ಮಕ ಒಕ್ಕೂಟ ಇರಬೇಕಂತ ಪ್ರತಿಪಾದಿಸ್ತು. ಅಂದರೆ ಅದು ಮೇ ತಿಂಗಳಲ್ಲಿ ಏನು ಮಾಡ್ತು, ತನ್ನ ಒಂದು ಸಲಹೆಗಳನ್ನು ಕೊಡ್ತು. ಜೊತೆಗೆ ಅದು ಒಂದು ಏಕೈಕ ಭಾರತವನ್ನು ಸಹ ಬಯಸ್ತಾ ಇತ್ತು. ಹಾಗೆಯೇ ಬ್ರಿಟಿಷ್ ಪ್ರಾಂತ್ಯಗಳನ್ನೊಳಗೊಂಡ ಒಂದು ಸಂಯುಕ್ತವಾದ ಒಕ್ಕೂಟ ಇರಬೇಕು ಅಂತ ಪ್ರತಿಪಾದಿಸ್ತು. ಇದು ಎಲ್ಲ ಯಾಕೆ ಸಂಬಂಧಪಟ್ಟಿದೆ ಅಂದರೆ ಖಂಡಿತ ಅದು ಈ ಕ್ಯಾಬಿನೆಟ್ ಆಯೋಗಕ್ಕೆ ಸಂಬಂಧಪಟ್ಟಿದೆ. ಈ ಕ್ಯಾಬಿನೆಟ್ ಆಯೋಗದ ಬಗ್ಗೆ ಸಾಕಷ್ಟು ಎಕ್ಸಾಮಲ್ಲಿ ಸಾಕಷ್ಟು ಥರ ಬೇರೆ ಬೇರೆ ಥರ ಎಲ್ಲ ಕೇಳಿದ್ದಾನೆ. ಆಯೋಗ ಸದಸ್ಯರಾಗ ಅಂತ ಕೇಳಿದ್ದಾನೆ, ಆಯೋಗ ಯಾವ ರಚನೆ ಆಯ್ತು ಅಂತ ಕೇಳಿದ್ದಾನೆ, ಆಯೋಗ ಬಂದು ಏನು ಮಾಡ್ತು ಅಂತ ಕೇಳಿದ್ದಾನೆ. ಒಂಥರ ಬೇರೆ ಬೇರೆ ಥರ ಕ್ಯಾಬಿನೆಟ್ ಆಯೋಗದ ಬಗ್ಗೆ ಕೇಳಿದ್ದಾನೆ. ಖಂಡಿತ ಇದು ಒಂದು ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ 19ನೇ ಪ್ರಶ್ನೆ, ಅಫ್ಘಾನಿಸ್ತಾನಕ್ಕೆ ಸಂಬಂಧಿಸಿದಂತೆ ಹುರುಪಿನ ಮುನ್ನುಗ್ಗುವ ನೀತಿಯನ್ನು ಅನುಸರಿಸಿದ ಗವರ್ನರ್ ಜನರಲ್ ಯಾರು? ಅಂದರೆ ಹುರುಪಿನ ಮುನ್ನುಗ್ಗುವ ನೀತಿಯನ್ನು ಅನುಸರಿಸಿದ ಗವರ್ನರ್ ಜನರಲ್ ಯಾರಲ್ಲ, ಅವನು ಲಿಟ್ಟನ್. 20ನೇ ಪ್ರಶ್ನೆ, ಕ್ರಿಸ್ತಪೂರ್ವ 2ನೇ ಶತಮಾನದ ಆದಿಭಾಗದಲ್ಲಿ ಉತ್ತರ ಅಫ್ಘಾನಿಸ್ತಾನದಲ್ಲಿ ಸ್ಥಾಪಿಸಲ್ಪಟ್ಟ ಇಂಡೋ ಗ್ರೀಕ್ ಆಳ್ವಿಕೆ ಏನೇನು ಕರಿತೀವಿ? ಬ್ಯಾಕ್ಟ್ರಿಯಾ ಅಂತ ಕರಿತೀವಿ. ಸೊ ಇದು ರಿಪೀಟೆಡ್ ಆಗಿದೆ 2-3 ಸಲ. ಸೊ ನೆಪೋಲಿಯನ್ ತನ್ನ ಪ್ರಾಬಲ್ಯತೆ ಮುಂದೆ ಯುರೋಪಿನಲ್ಲಿ ಸಾಮ್ರಾಜ್ಯಗಳು ಕುಸಿತಾ ಇದ್ದು. ಸೊ ಆ ಟೈಮಲ್ಲಿ ಯಾವ ಗವರ್ನರ್ ಜನರಲ್ ಭಾರತದಲ್ಲಿ, ಎಸ್ಪೆಷಲಿ ಭಾರತದಲ್ಲಿ ಬ್ರಿಟಿಷ್ ಬಾವುಟವು ಸೊ ಎತ್ತರದಲ್ಲಿ ಹಾರಾಡುವಂತೆ ಸಂರಕ್ಷಿಸಿದ್ದಾನೆ? ಅವನು ಯಾರು? ಲಾರ್ಡ್ ಕಾರ್ನ್ವಾಲಿಸ್. 22ನೇ ಪ್ರಶ್ನೆ, ಈ ಜರ್ಮನಿ ಮತ್ತು ಬ್ರಿಟಿಷ್ ಇವೆರಡರ ಸಮರವನ್ನು ತಮ್ಮ ಅನುಕೂಲಕ್ಕೆ ಅನುಗುಣವಾಗಿ ಬಳಸಬಹುದಾದಂತಹ ದೈವದತ್ತ ಅವಕಾಶವೇ ಭಾರತಕ್ಕೆ ಬಂದಿದೆ. ಸೊ ಇದು ಯಾವ ರಾಷ್ಟ್ರೀಯ ನಾಯಕ, ಭಾರತದ ಯಾವ ರಾಷ್ಟ್ರೀಯ ನಾಯಕ ಇದನ್ನು ಈ ಥರ ಪರಿಗಣಿಸಿದ್ದಪ್ಪ ಅಂದರೆ ಅವರು ಖಂಡಿತ ಸುಭಾಷ್ ಚಂದ್ರ ಬೋಸ್. ಸೊ 23ನೇ ಪ್ರಶ್ನೆ, ಕಾಂಗ್ರೆಸ್ ಪಕ್ಷದ ಯಾವೊಬ್ಬ ನಾಯಕರುಗಳಲ್ಲಿ ಯಾವೊಬ್ಬ ನಾಯಕರು
ಸಂಪೂರ್ಣವಾಗಿ ಕ್ಯಾಬಿನೆಟ್ ಆಯೋಗದ ಯೋಜನೆ ಪರವಾಗಿದ್ದರು. ಖಂಡಿತ ಈ ಸಂಪೂರ್ಣವಾಗಿ ಕೆಲವರನ್ನು ತುಂಬ ಜನ ವಿರೋಧ ಮಾಡಿದರು ಕ್ಯಾಬಿನೆಟ್ ಆಯೋಗನ, ಬಟ್ ಅದರ ಪರವಾಗಿ ಸಂಪೂರ್ಣವಾಗಿದ್ದಾರಂದರೆ ಜವಾಹರ್ಲಾಲ್ ನೆಹರು ಅವರು. ಸೊ 24ನೇ ಪ್ರಶ್ನೆ ಸರಿಯಾದ ಹೇಳಿಕೆಗಳು. ಸೊ ಇದು ಸಾಕಷ್ಟು ಬಾರಿ ರಿಪೀಟೆಡ್ ಆಗಿದೆ. ಈ ನೀಲ್ ದರ್ಪಣ ಎಂಬುದು ಇಂಡಿಗೋ ಕೃಷಿಕರ ಶೋಷಣೆ ಇದನ್ನು ಆಧಾರವಾಗಿ ಹೊಂದಿರೋ ನಾಟಕ. ಖಂಡಿತ ನೀಲ್ ದರ್ಪಣ ಯಾರು ಬರೀತಾರೆ ಅಂತ ಕಮೆಂಟ್ ಮಾಡಿ. ಜೊತೆಗೆ ಇದರ ಕಂಟೆಂಟ್ ಏನಪ್ಪ ಅಂದರೆ ಇದು ಇಂಡಿಗೋ ಬೆಳೀತಿದ್ರಲ್ಲ, ನೀಲಿಯನ್ನು ಬೆಳೀತಿದ್ದಂಥ ಕೃಷಿಕರ ಒಂದು ಶೋಷಣೆಗೆ ಅವರ ಒಂದು ಆಧಾರವಾಗಿ ರಚಿತವಾಗಿರೋ ನಾಟಕ ಆಗಿತ್ತು. ನೆಕ್ಸ್ಟು ಘಾಶಿರಾಮ್ ಕೊತ್ವಾಲ್ ಎಂಬ ನಾಟಕದ ಕರ್ತರು ವಿಜಯ್ ತೆಂಡೂಲ್ಕರ್. ನವೀನ್ ಚಂದ್ರ ದಾಸ್ ಅವರು ನವಣ್ಣ ಎಂಬ ನಾಟಕವು ಬಂಗಾಳದ ಕ್ಷಾಮವನ್ನು ಆಧಾರವಾಗಿ ಹೊಂದಿತ್ತು. ಇದು ಸ್ವಲ್ಪ ರಿಪೀಟ್ ಆಗಿದೆ ಒಂದು ಸಲ. ಇದು ನವಣ್ಣ ಎಂಬ ನಾಟಕ ಬಂಗಾಳದ ಕ್ಷಾಮವನ್ನು ಆಧಾರವಾಗಿ ಹೊಂದಿತ್ತು. 25ನೇ ಪ್ರಶ್ನೆ ಬ್ರಿಟಿಷ್ ಸರ್ಕಾರ ಈ ಭಾರತೀಯ ನಾಯಕರುಗಳಲ್ಲಿ ಒಬ್ಬರನ್ನು ಏನು ಮಾಡ್ತಾರೆ, ಅವರನ್ನು ಸಿವಿಲ್ ಸೇವೆಯಿಂದ ವಜಾ ಮಾಡ್ತಾರೆ. ಅವ್ರು ಯಾರಪ್ಪ ಅಂದರೆ ಸುರೇಂದ್ರನಾಥ್ ಬ್ಯಾನರ್ಜಿ. ಸೊ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ, ಭಾರತೀಯ ನಾಯಕರುಗಳಲ್ಲಿ ಒಬ್ಬರನ್ನು ಭಾರತದ ಸಿವಿಲ್ ಸೇವೆಯಿಂದ ವಜಾ ಮಾಡುತ್ತೆ. ಇವರು ಭಾರತ ಸಿವಿಲ್ ಸೇವೆಯ ಅಧಿಕಾರಿಯಾಗಿದ್ದರು. ಯಾರು? ಸುರೇಂದ್ರನಾಥ್ ಬ್ಯಾನರ್ಜಿ. ಇನ್ನು ಕೆಲವರು ಸಿವಿಲ್ ಸೇವೆಯ ಅಧಿಕಾರಿಗಳಾಗಿದ್ದರು ಬ್ರಿಟಿಷ್ ಭಾರತದಲ್ಲಿ, ಯಾರು ಅನ್ನೋದನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ 26ನೇ ಪ್ರಶ್ನೆ ಸಂತಾಲರ ಬಂಡಾಯ. ಸರಿಯಾದ ಕಾಲಾನುಕ್ರಮಣಿಕೆ. ಫಸ್ಟು ಸಂತಾಲರ ಬಂಡಾಯ ನಡೆಯುತ್ತೆ, ಆಮೇಲೆ ಸಿಪಾಯಿಗಳ ದಂಗೆ ನಡೆಯುತ್ತೆ, ಇಂಡಿಗೋ ಪ್ರತಿಭಟನೆ, ದಕ್ಷಿಣದೊಂದಿ. ಓಕೆ. ಸೊ 27ನೇ ಪ್ರಶ್ನೆ ಇದು ಸಹ ಸ್ಟೇಟ್ಮೆಂಟು. ಸೊ ಅಕ್ಬರನ ಕಾಲದಲ್ಲಿ ಪ್ರತಿ 10 ರಾವತರಿಗೆ ಅಂದರೆ ಅಶ್ವಪಡೆಯ ಸೈನಿಕರಿಗೆ ಮನ್ಸಬ್ದಾರರು 20 ಕುದುರೆಗಳನ್ನು ಹೊಂದಿರಬೇಕಾಗಿತ್ತು. ಸೊ ಮನ್ಸಬ್ದಾರ್ ಪದ್ಧತಿ ತಂದಿದ್ದೆ ಅಕ್ಬರು. ಸೊ ಕಾರಣ ಏನಪ್ಪ ಅಂದರೆ ಸೇನೆಯ ಪಡೆಗಳು ಸಾಗುತ್ತಿದ್ದ ಕುದುರೆಗಳಿಗೆ ವಿಶ್ರಾಂತಿಯನ್ನು ಒದಗಿಸಬೇಕಾಗಿತ್ತು. ಜೊತೆಗೆ ಸಮರದ ಕಾಲಗಳಲ್ಲಿ ಪಲಾಟಿಸು ಸಾಮಾನ್ಯವಾಗಿತ್ತು. ಅಂದರೆ ಬೇರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದು ಸಾಮಾನ್ಯವಾಗಿತ್ತು. ಸೊ ಇದು ಸಹ ಸ್ಟೇಟ್ಮೆಂಟು. 1942 ಆಗಸ್ಟ್ ಚಳುವಳಿಯನ್ನು ಲಾರ್ಡ್ ಲಿನ್ಲಿತ್ಗೋ ಸಿಪಾಯಿ ದಂಗೆಯ ನಂತರ ಅತ್ಯಂತ ತೀವ್ರ ಸ್ವರೂಪದ ಬಂಡಾಯವೆಂದು ವಿವರಿಸಿದ್ದಾನೆ. ಖಂಡಿತ ಈ ಕ್ವಿಟ್ ಇಂಡಿಯಾ ಆ್ಯಕ್ಟನ್ನು, ಸೊ ಕ್ವಿಟ್ ಇಂಡಿಯಾ ಚಳವಳಿ ಏನಾಗುತ್ತಲ್ವ, ಸೊ ಅದನ್ನು ನಾವು ಏನು ಪ್ರಥಮ ಸ್ವತಂತ್ರ ಸಂಗ್ರಾಮ ದಂಗೆ ಆಯ್ತಲ್ವ ಅದಕ್ಕಿಂತ ಸ್ವಲ್ಪ ಸ್ಟ್ರಾಂಗ್ ಇತ್ತು ಅಂತೇಳಿ, ಅದರ ನಂತರ ಅದಕ್ಕಿಂತ ಒಂದು ಅತ್ಯಂತ ತೀವ್ರವಾದ ಸ್ವರೂಪದ ಬಂಡಾಯ ಅಂದರೆ ಇದೆ ಅಂತೇಳಿ ಲಾರ್ಡ್ ಲಿನ್ಲಿತ್ಗೋ ಹೇಳ್ತಾನೆ. ಸಿಪಾಯಿ ದಂಗೆ ಸಂದರ್ಭದಲ್ಲಿ ಕೆಲವು ಪ್ರದೇಶಗಳ ರೈತ ವರ್ಗದವರು ಬಹು ಪ್ರಮಾಣದಲ್ಲಿ ವಿಪ್ಲವನ ನಡೆಯಿತು. ಸೊ 21ನೇ ಪ್ರಶ್ನೆ ಗ್ರೀಕರು, ಕುಶಾನರು, ಶಕರಲ್ಲಿನ ಹೆಚ್ಚಿನವರು ಹಿಂದೂ ಧರ್ಮಕ್ಕೆ ಬದಲಾಗಿ ಈ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾರೆ. ಕಾರಣ ಏನಪ್ಪ ಅಂದರೆ ಭಾರತೀಯ ಸಮಾಜಕ್ಕೆ ಬೌದ್ಧ ಧರ್ಮ ಸುಲಭ ಸಂಪರ್ಕ ಸಾಧಿಸಿತು. ಸೊ ಈಸಿ ಕ್ವಶನ್. 30ನೇ ಪ್ರಶ್ನೆ ವಿದೇಶಾಂಗ ವ್ಯವಹಾರಗಳನ್ನು ಶಿವಾಜಿ ಅಷ್ಟಪ್ರಧಾನ ವ್ಯವಸ್ಥೆಯಲ್ಲಿ ನೋಡಿಕೊಳ್ಳುತ್ತಿದ್ದವರೆಂದರೆ ಖಂಡಿತ ಅವರು ಸುಮಂತ್. ಸೊ ಇದು ಅಶೋಕನ ಶಾಸನಗಳ ಬಗ್ಗೆ ಪ್ರತಿಯೊಂದು ಎಕ್ಸಾಮ್ನಲ್ಲಿ ಇರುತ್ತೆ. ಅಶೋಕನ ಪ್ರಧಾನ ಶಿಲಾಶಾಸನಗಳಲ್ಲಿ ಈ ಯಾವ ಶಿಲಾಶಾಸನಗಳು ಸಂಗಮ್ ರಾಜ್ಯಗಳ ಬಗ್ಗೆ ಪ್ರಸ್ತಾಪಿಸ್ತವೆ ಅಂತ ಹೇಳಿದ್ದಾನೆ. ಸೊ ಖಂಡಿತ 2 ಮತ್ತು 13ನೇ ಶಿಲಾಶಾಸನಗಳು ಸಂಗಮ್ ರಾಜ್ಯಗಳ ಬಗ್ಗೆ ಪ್ರಸ್ತಾಪಿಸ್ತವೆ. ಸರಿಯಾದ ಕಾಲಾನುಕ್ರಮಣಿಕೆ. ಮೊದಲೇ ಬರೋದು ಕಾಮತಗಾರು ಘಟನೆ 1914, ಭಾರತಕ್ಕೆ ಮಹಾತ್ಮ ಗಾಂಧಿಯವರ ಆಗಮನ 1915, ತಿಲಕರ್ ಹೋಮ್ ರೂಲ್ ಲೀಗ್ 1916. ಸೊ 33ನೇ ಪ್ರಶ್ನೆ ಯಾವ ಬಗೆಯ ಕಂದಹಾರದ ನಷ್ಟ ಮೊಘಲ್ ಸಾಮ್ರಾಜ್ಯಕ್ಕೆ ದೊಡ್ಡ ಪೆಟ್ಟು ಆಗಿತ್ತು ಅಂತ ಕೇಳಿದ್ದೇನೆ. ಕಂದಹಾರದ ನಷ್ಟ ಒಂದು ಮೊಘಲವರ ಸಾಮ್ರಾಜ್ಯಕ್ಕೆ ದೊಡ್ಡ ಪೆಟ್ಟಾಗಿತ್ತು ಅಂದರೆ ಅದು ಆಯಕಟ್ಟಿನ ಬಲಾಯುತ ಪ್ರದೇಶಕ್ಕೆ. ನೆಕ್ಸ್ಟು ಸರಿಯಾದ ಜೋಡಿಗಳು. ಮೃಚ್ಛಕಟಿಕ ಶೂದ್ರಕ ಬರೀತಾನೆ, ಮುದ್ರಾಕ್ಷಣ ವಿಷಕದತ್ತ ಬರೀತಾನೆ, ಹರ್ಷಚರಿತನ ಬಾಣಭಟ್ಟ ಬರೀತಾನೆ, ಬುದ್ಧ ಚರಿತನ ಅಶ್ವಘೋಷ ಬರೀತಾನೆ. ನೆಕ್ಸ್ಟ್ 34 ಆಯ್ತಲ್ವ. ಸೊ 35ನೇ ಪ್ರಶ್ನೆ ಆಗಬೇಕಾಯಿತು, 36 ಆಗಿದೆ, ಇರಲಿ. 1927 ಸೈಮನ್ ಆಯೋಗವನ್ನು ಬಹಿಷ್ಕರಿಸಲು ಕಾರಣ ಅಂತ ಕೇಳಿದೆ. ಸಾಕಷ್ಟು ಬಾರಿ ರಿಪೀಟೆಡ್ ಆಗಿದೆ. ಸೈಮನ್ ಆಯೋಗವನ್ನು ಬಹಿಷ್ಕರಿಸಲು ಕಾರಣ ಏನಪ್ಪ ಅಂದರೆ ಅದರಲ್ಲಿ ಭಾರತೀಯ ಸದಸ್ಯರು ಇರದೇ ಇರುವುದು. ಸಾಕಷ್ಟು ಬಾರಿ ರಿಪೀಟೆಡ್ ಆಗಿದೆ. 37ನೇ ಪ್ರಶ್ನೆ ಸಾಮಾನ್ಯವಾಗಿ ಭಾರತೀಯ ಮುಸ್ಲಿಮರು ಈ ಒಂದು ತೀವ್ರಗಾಮಿ ಚಳವಳಿಯಿಂದ ಆಕರ್ಷಿತರಾಗದೇ ಇರಲು ಕಾರಣ. ಖಂಡಿತ ಅವರು ಒಂದು ತೀವ್ರಗಾಮಿ ಚಳವಳಿ ಅವರು ಅಟ್ರಾಕ್ಟ್ ಆಗಲಿಲ್ಲ ಮುಸ್ಲಿಮರು. ಯಾಕೆಪ್ಪ ಅಂದರೆ ಅಲ್ಲಿದ್ದಂತಹ ತೀವ್ರಗಾಮಿಗಳು ಹಿಂದೂ ಪುರಾತನತೆಯ ಶ್ರೇಷ್ಠತೆಯ ಬಗ್ಗೆ ಸದಾಕಾಲ ಅವರು ಚಪಿಸುವ ನೀತಿ ಅವ್ರಿಗೆ ಇಷ್ಟ ಆಗಲಿಲ್ಲ ಮುಸ್ಲಿಮರಿಗೆ. 38ನೇ ಪ್ರಶ್ನೆ ಮೊದಲಿಗೆ ಕಾಲಾನುಕ್ರಮಗಳು ನಗರ ಸಂಸ್ಕೃತಿ ಬರುತ್ತೆ, ಆಮೇಲೆ ಕಬ್ಬಿಣದ ನೇಗಿಲು, ರಂಧ್ರಕೋರದ ನಾಣ್ಯಗಳು, ಬಂಗಾರದ ನಾಣ್ಯಗಳು. 39ನೇ ಪ್ರಶ್ನೆ ಯಾವ ಘಟನೆಯನ್ನು ಮಾಂಟೆಗೋ ತಡೆಯಬಹುದಾಗಿದ್ದಂತಹ ಕೊಲೆ ಪ್ರಿವೆಂಟೆಡ್ ಮರ್ಡರ್ ಎಂದು ಪರಿಗಣಿಸಿದ್ದ. ಸೊ ಪ್ರಿವೆಂಟೆಡ್ ಮರ್ಡರ್ ಅಂತ ಪರಿಗಣಿಸಿದ್ದು ಖಂಡಿತ ಅದು ಒಂದೇ ಹತ್ಯೆ, ಜಲಿಯನ್ ವಾಲಾಬಾಗಿನ ಹತ್ಯಾಕಾಂಡ. ಓಕೆ. 40ನೇ ಪ್ರಶ್ನೆ ಫೌಜಿಲ್ ಎಂದರೆ ಸುಲ್ತಾನರ ಕಾಲದಲ್ಲಿದ್ದಂತಹ ಇಕ್ಕತ್ದಾರರಿಂದ ಖಜಾನೆಗೆ ನೀಡಲಾಗಿದ್ದ ಹೆಚ್ಚುವರಿ ಹಣವನ್ನು ನಾವು ಫೌಜಿಲ್ ಅಂತ ಕರಿತೀವಿ.
ಸುಲ್ತಾನರ ಕಾಲದಲ್ಲಿ ಇಕ್ಕತ್ದಾರರಿಂದ ಖಜಾನೆಗೆ ನೀಡಲಾಗಿದೆ ಹೆಚ್ಚುವರಿ ಹಣ. 41ನೇ ಪ್ರಶ್ನೆ ಸರಿಯಾದ ಕಾಲಾನುಕ್ರಮಣಿಕೆ. ಆಗಸ್ಟ್ ಕೊಡುಗೆ 1940, ಕ್ವಿಟ್ ಇಂಡಿಯಾ ಚಳವಳಿ 1942, ಸೊ INA ವಿಚಾರಣೆ ಇಂಡಿಯನ್ ನ್ಯಾಷನಲ್ ಆರ್ಮಿ ವಿಚಾರಣೆ 1945, ರಾಯಲ್ ಇಂಡಿಯನ್ ನೇವಿ ದಂಗೆ 1946. 42ನೇ ಪ್ರಶ್ನೆ ಭಾರತದ ಸ್ವತಂತ್ರ ಚಳವಳಿಯ ಮೊದಲ ಭಾಗದಲ್ಲಿ ಯಾವುದು ಒಂದು ತೀವ್ರಗಾಮಿಗಳ ಸಿದ್ಧಾಂತವನ್ನು ವ್ಯಾಖ್ಯಾನಿಸುತ್ತೆ ಅಂತ ಕೇಳಿದಾನೆ. ಖಂಡಿತ ಅವ್ರದ್ದು ಒಂದು ಸಿದ್ಧಾಂತ ಏನಪ್ಪ ಅಂದರೆ ಮನವಿ ಮತ್ತು ಸಂವಿಧಾನಬದ್ಧ ವಿಧಾನಗಳಿಗೆ ಬದಲಾಗಿ ಈ ಒಂದು ಒತ್ತಡ ತಂತ್ರಗಳ ಮೂಲಕ ಸ್ವಯಂ ಆಡಳಿತವನ್ನು ದೊರಕಿಸಿಕೊಳ್ಳುವುದು ಅವರ ಒಂದು ಉದ್ದೇಶ ಆಗಿತ್ತು. ಸೊ 43ನೇ ಪ್ರಶ್ನೆ ಭಾರತದಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ಸಾಕಷ್ಟು ಬಾರಿ ರಿಪೀಟೆಡ್ ಆಗಿದೆ, ಮೊನ್ನೆ CTE ಎಕ್ಸಾಮ್ ಸಹ ರಿಪೀಟೆಡ್ ಆಗಿದೆ. ಭಾರತ ಅತಿ ದೊಡ್ಡ ಪ್ರಮಾಣದಲ್ಲಿ ಕಾಲುವೆಗಳ ಸಂಕೀರ್ಣವನ್ನು ನಿರ್ಮಿಸಿದ ದೆಹಲಿ ಸುಲ್ತಾನ ಖಂಡಿತ ಫಿರೋಜ್ ಶಾ ತುಘಲಕ್. ಸೊ ಮತ್ತು ಸರಿಯಾದ ಜೋಡಿಗಳು ಇಲ್ಬರ್ಟ್ ಬೇಲ್ ಸಂಬಂಧಪಟ್ಟಿರೋದು ರಿಪ್ಪನ್ಗೆ. ಥಿಯೋಡರ್ ಬೆಕ್ ಇವರು ದ ಫಸ್ಟ್ ಪ್ರಿನ್ಸಿಪಲ್ ಆಫ್ ಮೊಹಮ್ಮದ್ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ MAO ಕಾಲೇಜು ಅಲಿಗಢ್ ಯೂನಿವರ್ಸಿಟಿ, ಜೊತೆಗೆ ಅವರೊಬ್ಬ ಬ್ರಿಟಿಷ್ ಶಿಕ್ಷಣ ತಜ್ಞ. ಥಿಯೋಡರ್ ಬೆಕ್ ಮೊದಲ ಒಂದು ಪ್ರಿನ್ಸಿಪಾಲ್ ಆಗಿದ್ದರು ಅದಕ್ಕೆ ಈ ಮೊಹಮ್ಮದ್ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ಗೆ. ಓಕೆ, ನೆಕ್ಸ್ಟ್ ಫಿರೋಜ್ ಶಾ ಮೆಹ್ತಾ ಅವರು ಇವರು ಸೆಂಟ್ರಲ್ ಬ್ಯಾಂಕ್ನ ಫೌಂಡರ್ ಆಗಿದ್ದರು. ಫಿರೋಜ್ ಶಾ ಮೆಹ್ತಾ ದ ಫೌಂಡರ್ ಆಫ್ ದ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ಈ ಬದ್ರುದ್ದೀನ್ ತ್ಯಾಬ್ಜಿ ಅವರು ಇವರು 3ನೇ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು, ಜೊತೆಗೆ ಪ್ರಥಮ ಮುಸ್ಲಿಂ ಅಧ್ಯಕ್ಷ ಸಹ ಹೌದು. ಸಾಕಷ್ಟು ರಿಪೀಟೆಡ್ ಆಗಿದೆ. 45ನೇ ಪ್ರಶ್ನೆ ಕಾಂಗ್ರೆಸ್ ಪತನದ ದಾರಿಯತ್ತ ಸಾಗುತ್ತಿದೆ. ನಾನು ಭಾರತದಲ್ಲಿರುವಾಗ ನನ್ನ ಮಹತ್ವಾಕಾಂಕ್ಷೆ ಏನಪ್ಪ ಅಂದರೆ ಆ ಒಂದು ಕಾಂಗ್ರೆಸ್ನ ಶಾಂತಿಯುತ ಹಂತಕ್ಕೆ ಸಹಾಯ ಮಾಡುವುದು. ಇದು ಯಾರ ಹೇಳಿಕೆ ಆಗಿತ್ತು ನೋಡಿ, ಎಷ್ಟು ಉದ್ದಟತನದ ಹೇಳಿಕೆ. ಅದು ಲಾರ್ಡ್ ಕರ್ಜನ್ ಅವರ ಹೇಳಿಕೆ ಆಗಿತ್ತು. 46ನೇ ಪ್ರಶ್ನೆ ಸಾಕಷ್ಟು ಬಾರಿ ರಿಪೀಟೆಡ್. ಲಾಲ್ ಹರ್ದಯಾಳ್ ಅವರು ಗದರ್ ಪಕ್ಷಕ್ಕೆ ಸಂಬಂಧಪಟ್ಟಿದ್ದಾರೆ. ಇವರು ಗದರ್ ಪಕ್ಷದ ನಾಯಕರು, ಜೊತೆಗೆ ಇನ್ನೊಬ್ಬರು ಸಹ ಇದ್ದಾರೆ, ಯಾರು ಅನ್ನೋದು ಕಮೆಂಟ್ ಮಾಡಿ. 47ನೇ ಪ್ರಶ್ನೆ ಭಾರತದ ವಿದ್ಯಾವಂತ ಮಧ್ಯಮ ವರ್ಗ 1857 ದಂಗೆಗೆ ಬಗ್ಗೆ ತಟಸ್ಥವಾಗಿತ್ತು. 48ನೇ ಪ್ರಶ್ನೆ ಲಾರ್ಡ್ ಮೌಂಟ್ ಬ್ಯಾಟನ್ ಯಾವ ನಿರ್ದಿಷ್ಟ ನಿರ್ದೇಶನದೊಂದಿಗೆ ಭಾರತಕ್ಕೆ ಆಗಮಿಸ್ತಾನೆ? ಖಂಡಿತ ಗೊತ್ತಿದೆ ನಿಮಗೆ, ನಮ್ಮ ಭಾರತ ದೇಶದ ಉಪಖಂಡವನ್ನು ಹರಿದು ಹಂಚಲು ಅವನು ಭಾರತಕ್ಕೆ ಬರ್ತಾನೆ. 49ನೇ ಪ್ರಶ್ನೆ ಸರಿಯಾದ ಹೇಳಿಕೆಗಳು. ಗಾಂಧಾರ ಕಲೆಯ ಮೇಲೆ ಹೆಲ್ಲಿನಿಸ್ಟಿಕ್ ಪ್ರಭಾವ ಏನಾಗಿತ್ತು? ಖಂಡಿತ ಗಾಢವಾಗಿತ್ತು. ಭಾರತದಲ್ಲಿ ಮೊದಲ ಟರ್ಕಿಷ್ ಆಡಳಿತ ಪ್ರಮುಖವಾಗಿ ಸೈನಿಕ ಆಡಳಿತವಾಗಿತ್ತು. ಭಾರತದಲ್ಲಿ ಮೊದಲ ಟರ್ಕಿಷ್ ಆಡಳಿತ ಪ್ರಮುಖವಾಗಿ ಅದು ಸೈನಿಕ ಆಡಳಿತವಾಗಿತ್ತು. ಕಾರಣ ಏನಪ್ಪ ಅಂದರೆ ದೇಶವನ್ನು ಸೈನಿಕರ ಸರ್ದಾರದಲ್ಲಿ ಇಕ್ತಾಗಳಾಗಿ ಹಂಚಲಾಗಿತ್ತು. ಸೊ 50ನೇ ಪ್ರಶ್ನೆ ಸರಿಯಾದ ಹೇಳಿಕೆಗಳು. ಧಾರ್ಮಿಕ ಶ್ರದ್ಧೆಗಿಂತ ಸಾಮಾಜಿಕ ಸೌಹಾರ್ದತೆಯ ಅಶೋಕನ ಶಾಸನಗಳ ಪ್ರಕಾರ ಪ್ರಾಮುಖ್ಯವಾಗಿತ್ತು. ಖಂಡಿತ ಅಶೋಕನ ಶಾಸನಗಳು ಅವರ ಒಂದು ಇಂಟೆನ್ಷನ್ ಧಾರ್ಮಿಕ ಶ್ರದ್ಧೆಗಿಂತ ಒಂದು ಸಾಮಾಜಿಕ ಅಂದರೆ ಧಾರ್ಮಿಕ ಶ್ರದ್ಧೆಗಿಂತ ಸಾಮಾಜಿಕ ಸೌಹಾರ್ದತೆ ಒಳಗೊಂಡಿತ್ತು ಅವರ ಶಾಸನಗಳು. ಕಾರಣ ಏನಪ್ಪ ಅಂದರೆ ಅವರು ಮತಧರ್ಮವನ್ನು ಪ್ರೋತ್ಸಾಹೋದಕ್ಕೆ ಬದಲಾಗಿ ನ್ಯಾಯನೀತಿ ತತ್ವಗಳನ್ನು ಹರಡ್ತಾರೆ. ಓಕೆ, ಸೊ ಇಷ್ಟೇ. ನೆಕ್ಸ್ಟು ಓಕೆ, ಇಷ್ಟು 50 ಪ್ರಶ್ನೆಗಳು. ಸೊ ಒಂದು ಪ್ರಶ್ನೆ ಸ್ವಲ್ಪ ವೇರಿಯೇಷನ್ ಆಗಿದೆ. ಖಂಡಿತ 49 ಅನ್ಕೋಬೇಡಿ, 15 ಅಂತ ಅಂದ್ಕೊಳ್ಳಿ. ಖಂಡಿತ ಸ್ವಲ್ಪ ಮಿಸ್ಪ್ಲೇಸ್ ಆಗಿದೆ. ನೆಕ್ಸ್ಟ್ ಇದೇ ಥರ ಕಂಟಿನ್ಯೂ ಮಾಡ್ತೀನಿ. ಖಂಡಿತ 15 ಕೊಡ್ತೀನಿ. ಸೊ ಏನಾದರೂ ಹೇಳಬೇಕನ್ಸಿದ್ರೆ ಖಂಡಿತ ಕಾಮೆಂಟ್ ಮಾಡಿ. ಜೊತೆಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸೂಪರ್ 50 ಹಿಸ್ಟ್ರಿ ಕ್ವಶನ್ ಸೀರೀಸ್ನ ಇಲ್ಲಿ ಮುಗಿಸ್ತಿದ್ದೀನಿ. ಒನ್ಸ್ ಅಗೇನ್ ಆಲ್ ಆಫ್ ಯು ವೆಲ್ಕಮ್. ಆಲ್ ಆಫ್ ಯು ಥ್ಯಾಂಕ್ ಯು. ಓಕೆ.